ಇದೇ ರೂಮು. ನಿಧಿ ಅಲ್ವಾ ನಿನ್ನ ಹೆಸರು? ಏನು ಓದ್ತಾ ಇದೆಯಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕು, ಅದಕ್ಕೆ ಕೋಚಿಂಗ್ ಹೋಗ್ತಾ ಇದ್ದೀನಿ. ಓ ನೈಸ್. ಕಾಂಪಿಟೇಟಿವ್ ಎಕ್ಸಾಮ ಏನು ಹಂಗಂದ್ರೆ? ಒಳ್ಳೆ ಡಿಸಿಷನ್ ನೋಡು, ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ಅದಕ್ಕೆ. ಇನ್ಫ್ಯಾಕ್ಟ್ ನಾನು ಅದನ್ನೇ ತಗೊಳ್ಳೋಣ ಅಂತಿದ್ದೆ, ಆದರೆ ಏನಾಯ್ತು? ಡಿಗ್ರಿ ಮುಗ್ಸಕ್ಕಾಗ್ಲಿಲ್ವಾ? ಏನ್ ಹಾಗೆ ಕೇಳ್ತಿದ್ಯಾ? ನಾನು ರ್ಯಾಂಕ್ ಸ್ಟೂಡೆಂಟ್ ಗೊತ್ತಾ? ಇನ್ಫ್ಯಾಕ್ಟ್ ಕ್ಲಾಸಲ್ಲಿ ಎಲ್ಲರೂ ನನ್ನ ಹತ್ರನೇ ಪಾಠ ಹೇಳಿಸ್ಕೊಳ್ತಿದ್ರು. ಓಹೋ, ಇವಳು ಸಿಕ್ಕಾಪಟ್ಟೆ ಚಾಲಾಕಿ ಅನ್ಸುತ್ತೆ. ನಾನ್ ಡುಮ್ಕಿ ಹೊಡೆದಿದ್ದು ಗೆಸ್ ಮಾಡ್ಬಿಟ್ಲಲ್ಲ. ಹುಷಾರಾಗಿರ್ಬೇಕು. ಹುಷಾರು, ಇದೆಲ್ಲ ತುಂಬಾ ಕಾಸ್ಟ್ಲಿ. ಗೊತ್ತು ಗೊತ್ತು, ನಮ್ಮನೇಲಿ ಇಂಥವು ಬೇಕಾದಷ್ಟಿದೆ. ನಿಧಿ, ತುಂಬಾ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕ್ತೀಯಾ? ನನ್ನ ಹತ್ರನೇ ಕೆಲಸ ಮಾಡಿಸ್ತಾಳಲ್ಲ ಇವಳು. ಏ ನಿಧಿ, ಏಸಿನೇ ಇದೆಯಲ್ಲ, ಮತ್ತೆ ಫ್ಯಾನ್ ಹಾಕ್ತಿದ್ಯಾ? ಎಸಿನೇ ಹಾಕು. ಟೆಂಪರೇಚರು 20 ಡಿಗ್ರಿಲಿಡು. ಯಾಕೋ ಇನ್ನೂ ಬಿಸಿ ಅನಿಸ್ತಿದೆ, 18ಕ್ಕೆ ಇಡ್ತೀಯಾ? ತುಂಬಾ ಚಳಿ ಅನಿಸ್ತಿದೆ, ಸ್ವಲ್ಪ ಜಾಸ್ತಿ ಮಾಡು. ಹಾ, ಸಾಕು 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 ಸಾಕು. ಇನ್ನೂ ಮಾಡಿದ್ರೆ ಬೆವ್ರು ಕಿತ್ಕೊಂಡ್ಬಂದ್ಬಿಡುತ್ತೆ. ಸರಿ ಆಯ್ತಲ್ವಾ? ನಾನಿನ್ ಹೊರಡ್ಲಾ? ನಿಧಿ, ಸ್ವಲ್ಪ ನೀರು ಬೇಕಿತ್ತು ಕುಡಿಯಕ್ಕೆ. ಹೆಲೋ, ನಾ ಈ ಮನೆ ಕೆಲಸದೋಳು ಅಂತ ಅನ್ಕೊಂಡಿದ್ಯಾ ಹೇಗೆ? ನಾ ಈ ಮನೆ ಮಗಳು. ಕರೆಕ್ಟು, ನೀನ್ ಮಾತ್ರ ಅಲ್ಲ, ನಾನು ಈ ಮನೆ ಮಗಳೇನೆ. ನಿಧಿ, ಒಂದು ನಿಮಿಷ, ಟಿವಿ ರಿಮೋಟ್ ಎಲ್ಲಿದೆ? ಓಯ್, ಇಲ್ಲೇ ಇದೆಯಾ? ನನ್ನ ಎದೆಯಲ್ಲಿ ಉರಿತಾ ಇರೋ ಜ್ವಾಲಾಗ್ನೆ ಕಡಿಮೆ ಆಗ್ಬೇಕು ಅಂದ್ರೆ ನಾನೊಂದು ಕೊಳ್ಳಿನ್ ತಂದು ನನ್ಗೆ ರೋಫ್ ಆಗ್ತಾಳೆ. ಯಾವ ಕಂಪ್ನಿನೋ? ಶೆಟ್ಟಿ ಕಂಪ್ನಿ. ಶೆಟ್ಟಿನ? ಎಸ್, ಆಫ್ ಕೋರ್ಸ್. ಓ ಮೈ ಗಾಡ್. ದೇವ್ರೆ, ಎಂತ ಅದೃಷ್ಟನಪ್ಪ ಇಂಥ ಮನೇಲಿರೋರ್ದು. ನಾನಂತೂ ಇಂಥ ಮನೆಗೆ ಒಂದಿನ ಬರ್ತೀನಿ ಅಂತ ಮನ್ಸಲ್ಲೂ ಎಣ್ಸಿರ್ಲಿಲ್ಲ. ಏನೋ ತಡವ ಆಗಾದ್ರೂ ದೇವ್ರು ನನ್ನ ಮನ್ಸಿನ ಆಸೆನ ಅರ್ಥ ಮಾಡ್ಕೊಂಡ. ಸಂಧ್ಯಾ, ಸುಸ್ತು ಕಮ್ಮಿ ಆಯ್ತಾ? ಪರವಾಗಿಲ್ಲ ಅಮ್ಮ. ಸರಿ, ಹಾಗಾದ್ರೆ ನಡಿ, ಕ್ಲಿನಿಕ್ಗೆ ಹೋಗೋಣ. ತುಂಬ ತಡ ಆಗ್ಬಿಡುತ್ತೆ. ಅಯ್ಯೋ ಪರವಾಗಿಲ್ಲ ಇರಮ್ಮ, ಆ ಡಾಕ್ಟರ್ ಎಲ್ಲಿಗೆ ಹೋಗ್ತಾರೆ? ಅಲ್ಲೇ ಇರ್ತಾರೆ. ಹಾಗಂದ್ರೆ ಹೇಗೆ ಪುಟ್ಟಿ? ತುಂಬ ತಡ ಆದರೆ ನೀನು ಮನೆಗೆ ಹೋಗೋದಕ್ಕೂ ತಡ ಆಗುತ್ತೆ. ನೀನೇ ಆ ಪಾಯಿಂಟಿಗೆ ಬಂದೆ ನೋಡು. ನಾನೇ ಈ ವಿಷಯನ ನಿನ್ನ ಹತ್ರ ಮಾತಾಡೋಣ ಅನ್ಕೊಂಡಿದ್ದೆ. ಯಾವ ವಿಷಯ? ಅದೇ ಆ ಮನೆಗೆ ಹೋಗೋ ವಿಷಯ. ನೋಡಮ್ಮ, ನಾನು ತವ್ರ ಮನೆಗೆ ಬಂದಿದ್ದು ಬಾಣಂತನದವರೆಗೂ ಅಲ್ಲೇ ಇರೋಣ ಅಂತ. ನೀನು ಅವತ್ತು ಮನೆಗೆ ಬಂದಾಗ ಸ್ವಲ್ಪ ದಿನನಾದರೂ ಅಲ್ಲೇ ಇರ್ತೀಯ ಅನ್ಕೊಂಡಿದ್ದೆ. ಆದರೆ ಅವಿಯಣ್ಣ ಬಂದು ನಿನ್ನನ್ನು ಕರ್ಕೊಂಡು ಬಂದ್ಬಿಟ್ಟ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರನಾ? ಹ್ಞೂ, ತಾಯಿ ಇಲ್ಲದೆ ಇರೋತ್ತವರಲ್ಲಿ ಬಾಣಂತನ ಮಾಡ್ಕೊಳ್ಳೋಕ್ಕಿಂತ ನೀನು ಹೇಗೂ ಇಲ್ಲೇ ಇರ್ತೀಯ. ನಂಗೆ ಡೆಲಿವರಿ ಆಗಿ ಬಾಣಂತನ ಮುಗಿಯೋವರೆಗೂ ಇಲ್ಲೇ ಇದ್ಬಿಡೋಣ ಅಂದ್ಕೊಂಡಿದ್ದೀನಿ.
ನಾನು ನಿನ್ನನ್ನು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ. ಸತ್ಯವನ್ನ ಮರೆಮಾಚದೆ ಹೇಳಬೇಕು. ಆಗಬಹುದಾ? ಅಲ್ಲ, ಯಾವುದ್ರ ಬಗ್ಗೆ? ಹೇಳ್ತೀನಿ. ರೆಡಿನಾ? ನಿನ್ನ ಹೆಂಡತಿ ಸಂಧ್ಯಾ ನಿಮ್ಮ ಮನೇನ ಬಿಟ್ಟು ಹೊರಗಡೆ ಬರೋವಾಗ ನಿನಗೆ ಹೇಳಿದ್ಲಾ? ಇಲ್ಲ, ಅವಳು ನನ್ನ ಹತ್ರ ಹೇಳದೆ ಬಂದಿರೋದು. ಗರ್ಭಿಣಿಯಾಗಿರೋ ಅವಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಅವಳು ಇಲ್ಲಿಗೆ ಬಂದಿದ್ದಾಳೆ. ಹೌದಾ ಅಲ್ವಾ? ಅಯ್ಯೋ, ಅವಳು ಗರ್ಭಿಣಿ ಅನ್ನೋ ವಿಷಯ ಮನೇಲಿ ಹೇಳಿದ್ರೆ ತಾನೇ ಬೇರೆ ಮಾತು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅಂದರೆ ಅವಳು ಗರ್ಭಿಣಿ ಅಂತನ್ನೋ ವಿಷಯ ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ವಾ? ಗೊತ್ತಿರಲಿಲ್ಲ. ನಾನು ಅವತ್ತು ನಿಮ್ಮ ಮನೆಗೆ ಬಂದನಲ್ಲ, ಅವಾಗಲೇ ನನಗೂ ಗೊತ್ತಾಗಿದ್ದು. ಆದರೂ ಮಕ್ಕಳು ಮಾಡ್ಕೋಬೇಕು ಅಂತ ಮುಂಚೆನೇ ಅಂದ್ಕೊಂಡಿರ್ತೀರಲ್ವಾ? ತಾತ, ದಿಸ್ ಈಸ್ ಕೋರ್ಟ್. ದಿಸ್ ಈಸ್ ದತ್ತ, ನೋ ತಾತ. ನಿಮಗೆ ಗೊತ್ತಾಗಿರ್ಬೇಕಲ್ವಾ? ಅಯ್ಯೋ, ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ತಾನೆ. 2 ವರ್ಷ ಮಕ್ಕಳು ಬೇಡವೇ ಬೇಡ ಅಂದ್ಕೊಂಡಿದ್ವಿ. ಯಾಕೆ? ನಿನಗೆ ಯೋಗ್ಯತೆ ಇಲ್ಲ ಅಂತಾನಾ? Objection, Your Honor. Immaterial, irrelevant, unparliamentary word. ಯಾಕೆ? ಮಗು ಹುಟ್ಟಿದ್ರೆ ಅದನ್ನ ಸಾಕೋಕೆ ಆಗೋದಿಲ್ಲ ಅಂತಾನಾ? ನಿಜ ಹೇಳಬೇಕು ಅಂದರೆ ಹೌದು. 2 ವರ್ಷದಲ್ಲಿ ನನಗೂ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಸ್ಯಾಲ್ರಿ ಜೊತೆಗೆ ವಯಸ್ಸು ಜಾಸ್ತಿ ಆಗುತ್ತಲ್ಲಪ್ಪ. ಕಂಟಿನ್ಯೂ. ಅವಾಗ ಪ್ಲ್ಯಾನ್ ಮಾಡೋಣ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದರೆ ದಟ್ ಈಸ್ ಆಲ್ ಯುವರ್ ಆನರ್. ತಾವೇನು ಹೋಗಬಹುದು? ಯಾವ ಕಡೆ? ನಿಮ್ಮ ಮನೆ ಕಡೆ. ಶೇಷು, ಗೊತ್ತಾಯ್ತಾ? ಏನಂತ ಅನ್ಕೊಂಡಿದ್ದಾಳ ಅವಳು? ಮಗಳಂತೆ ಮಗಳು. ರಿಟಿಕ್ಯುಲಸ್. ನಿಧಿ, ವಾಟ್ ಹ್ಯಾಪನ್? ನೀನೇನು ಹೀಗೆ ಕೂತಿದ್ಯಾ? ಅವಳು ಬಂದು ಇಡೀ ಮನೆ ಕೊಳ್ಳೆ ಹೊಡ್ಕೊಂಡು ಹೋಗೋ ಥರ ಓಡಾಡ್ಕೊಂಡಿದ್ರೆ ಸುಮ್ಮನೆ ಇದೆಯಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ತುಳಸಿ ಮಗಳ ಬಗ್ಗೆನಾ? ಹ್ಞೂ, ನನ್ನ ಹತ್ರನೇ ಫ್ಯಾನ್ ಹಾಕು, AC ಹಾಕು, ನೀರು ತಂದ್ಕೊಡು ಅಂತ ಅಂತಾಳೆ. ಬರ್ತಿರೋ ಕೋಪಕ್ಕೆ ಸರಿಯಾಗಿ ನೀರು ಕುಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಈ ಮನೆ ಮಗಳು ಅಂತ ಅಂದ್ರೆ ನಾನು ಈ ಮನೆ ಮಗಳು ಅಂತಾಳೆ ಮಾಮ್. ವಾಟ್? ಹಾಗದ್ಲ ಅವಳು? ಹ್ಞೂ ಮಾಮ್. ಓಹೋ, ಅಂದರೆ ಇಲ್ಲೇ ಪರ್ಮನೆಂಟ್ ಆಗಿ ಇರೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತಾಯ್ತು. ಇದು ಪಕ್ಕ ಅಮ್ಮ ಮಗಳು ಸೇರಿ ಮಾಡಿರೋ ಪ್ಲ್ಯಾನ್. ಆ ಸಂಧ್ಯಾ ಸಾಮಾನ್ಯದೋಳಲ್ಲ ಮಾಮ್. ನೋಡಿದ್ರೆ ಇರಿಟೇಟ್ ಆಗ್ತಾ ಇದೆ. ಅವತ್ತು ರಾಖಿ ಕಟ್ಟಕ್ಕೆ ಬಂದಾಗಲೇ ಡೌಟ್ ಇತ್ತು. ಇವತ್ತು ನನ್ನ ಹತ್ರನೇ ಏನೇನೋ ಅಂತಾಳೆ. ನಿನ್ನ ಹತ್ರ ಮಾತಾಡಿದ್ಲು, ಬದುಕೊಂಡ್ಲು. ನನ್ನ ಹತ್ರ ಮಾತಾಡಲಿ, ಗ್ರಹಚಾರ ಬಿಡಿಸ್ತೀವಿ. ಬರೀ ಅವಳಿಗಲ್ಲ, ಅವ್ರ ಅಮ್ಮನಿಗೂ ಒಂದು ಗತಿ ಕಾಣಿಸ್ತೀವಿ. ನಾನು ಯೋಚಿಸ್ತಿರೋದು ಸಂಧ್ಯಾ ಬಗ್ಗೆ. ನೀನು ಹೀಗೆ ಹೇಳ್ಕೊಂಡಿರು, ನಾನು ಅಭಿಬ್ರೋಗ್ ಫೋನ್ ಮಾಡ್ತೀನಿ. ಇದಕ್ಕೆಲ್ಲ ಅವನೇ ಸರಿ. ಅವನಿದ್ದಿದ್ರೆ ಲೆಕ್ಕಾಚಾರ ಬೇರೆನೇ ಆಗ್ತಿತ್ತು. ಅದು ಹೇಗೆ ಸರಿ ಹೋಗುತ್ತೆ ಸಂಧ್ಯಾ? ಒಂದು ಕೆಲಸ ಮಾಡೋಣವಾ? ಒಂದು ಸ್ವಲ್ಪ ದಿನಕ್ಕೆ ನಾನೇ ಮಾವನವ್ರ ಮನೆಗೆ ಬರ್ತೀನಿ. ನಿನ್ಗೆ ಏನೇನು ಬೇಕೋ ಹೇಳು, ಎಲ್ಲ ಮಾಡಿಕೊಡ್ತೀನಿ. ಸರಿನಾ? ಎಷ್ಟು ದಿನ? ನೀನು ಆಮೇಲೆ ವಾಪಸ್ ಇಲ್ಲಿಗೆ ಬರಲೇಬೇಕಲ್ವಾ? ನಿನಗೇನೀಗ ಮಾಧವ್ ಸರ್ ಏನಂತಾರೆ ಅಂತ ಭಯನಾ? ನಾನೇ ಅವ್ರ ಹತ್ರ ಪರ್ಮಿಷನ್ ತಗೊಳ್ತೀನಿ, ಸರಿನಾ?
ಮಾಧವ್ ಅವರು ಯಾವುದಕ್ಕೂ ಬೇಡ ಅನ್ನಲ್ಲ ಪುಟ್ಟಿ. ಆದರೆ ಏನಮ್ಮ, ಅವರೇ ಓಕೆ ಅಂತಾರೆ ಅಂದರೆ ನಿನಗೇನು? ಈ ಮನೆಯಲ್ಲಿ ಬರೀ ಮಾಧವ್ ಅವರು ಮಾತ್ರ ಇರೋದಲ್ಲ ಅಲ್ವಾ, ಶಾರ್ವರಿಯವರು, ಅಭಿ ಎಲ್ಲರೂ ಇದ್ದಾರೆ. ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ ಪುಟ್ಟಿ. ಏನಮ್ಮ ನೀನು? ಇಂಥ ಪರಿಸ್ಥಿತಿಲಿ ಮಗಳು ಏನೋ ಆಸೆಯಿಂದ ಕೇಳಿದ್ರೆ ಏನೇನೋ ನೆಪ ಹೇಳ್ತಿದ್ಯಲ್ಲ. ಇದರಿಂದ ನಿನಗೆ ಈ ಮನೇಲಿ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ಯಲ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಪುಟ್ಟಿ. ನೀನಿಲ್ಲ ಅಂದ್ರೂ ನನಗೆ ಗೊತ್ತಾಗುತ್ತೆ. ಯಾಕಮ್ಮ ಇಷ್ಟು ಸ್ವಾರ್ಥಿ ಆದೆ? ನಿನ್ನ ಮಗಳಿಗಿಂತ ನಿನಗೆ ನೀನು ಈ ಮನೇಲಿ ನೆಲೆ ಕಂಡ್ಕೊಳ್ಳೋದೇ ದೊಡ್ಡದಾಗೋಯ್ತಲ್ವಾ? ನೀನು ತಪ್ಪು ತಿಳ್ಕೊತಾ ಇದೀಯಾ. ಸರಿಯಾಗಿ ನನ್ನ ಮಾತು ಕೇಳು ಸಂಧ್ಯಾ. ಈ ವಿಷಯ ನೀವ್ರ ಎದುರಿಗೆಲ್ಲ ಮಾತಾಡಬೇಡ. ಏನು ಅಮ್ಮ ಮಗಳು ಏನೋ ಚರ್ಚೆ ಮಾಡ್ತಿರೋಗಿದೆ, ನಾವು ಬಂದು ಡಿಸ್ಟರ್ಬ್ ಮಾಡಿದ್ವಾ? ಏನಿಲ್ಲ ಮಾಧವ್ ಸರ್, ನಾನು ಇಲ್ಲೇ. ಏನಿಲ್ಲ, ಅದೇ ಹೀಗೆ ಅದು ಇದು ಅಂತ ಏನೋ. ಸಂಧ್ಯಾ, ನಿನ್ನ ಹತ್ರ ಮಾತಾಡಬೇಕು, ಸ್ವಲ್ಪ ಬಾ. ಒಂದು ನಿಮಿಷ ಬಂದ್ವಿ. ಏನ್ ದತ್ತಣ್ಣ, ಇವತ್ತು ಮನೆಯಲ್ಲೇ ವಾಕಿಂಗ್ ಬಾಪ್ತು ಮುಗಿಸೋ ಥರ ಕಾಣ್ತಾ ಇದೆ. ಸುಮ್ಮನೆ ವಿಶೇಷು, ನನ್ನ ಯೋಚನೆ ನನಗಾಗಿದೆ. ಯಾಕೆ ದತ್ತಣ್ಣ, ಏನಾಯ್ತು? ಶೇಷು, ಆ ಓಡ್ ಹೋದವಳ ವಿಷಯ ಕಣೋ. ಯಾಕೋ ಪ್ರಸಾದನ ಜೊತೆ ಮಾತಾಡಿದ ಮೇಲೆ ಅವಳು ಏನೋ ಉಸಿರು ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಅಂತ ನನಗನ್ನಿಸ್ತಾ ಇದೆ. ಏನ್ ದತ್ತಣ್ಣ ನೀನು ಈ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರ? ಶೇಷು, ಕೆಲವರು ಅಸಾಮಾನ್ಯ ಬುದ್ಧಿವಂತರಿರ್ತಾರೆ ಕಣೋ. ಈ ಓಡ್ ಹೋದವಳು ಆ ಅಸಾಮಾನ್ಯರಿಗೆ ಸ್ಪರ್ಧೆ ಕೊಡೋವಂಥ ಚಾಲಾಕಿ. ಚಾಲಾಕಿ ಅಲ್ಲ, ಛತ್ರಿ. ಏನ್ ತಾತ, ಯಾರನ್ನ ಛತ್ರಿ ಅಂತಿದ್ದೀರಾ? ನಿನ್ನ ಅಂತಂದ್ರೆ ಬೇಜಾರು ಮಾಡ್ಕೊಂಡು ಬಿಡ್ತೀಯ. ನಿನ್ನ ಅಲ್ಲ ಅಂತಂದ್ರು ನೀನು ನಂಬೋದಿಲ್ಲ. ತಾತ, ಅದು ಬಿಡು. ಹೇಳಿದ ತರಕಾರಿ ಎಲ್ಲ ತಂದಿದೀಯಾ ತಾನೆ? ಎಲ್ಲ ತಂದಿದ್ದೀನಿ. ಚಪ್ರದ ಅವರೆಕಾಯಿ ಒಂದು ಸಿಗ್ಲಿಲ್ಲ. ನೇಗದ ಬಿತ್ತು. ಇವತ್ತು ಅದರದ್ದೇ ಸಾಂಬಾರು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಅಯ್ಯೋ, ಬೆಂಡೆಕಾಯಿ ತಂದಿದ್ದೀನಿ, ಅದರಲ್ಲೇ ಏನಾದರೂ ಮಾಡ್ಲಾ? ಹೋಗ್ಲಾಡಿ, ಕೆಲಸ ಮಾಡು. ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡು. ಒಂದೆರಡು ಆಲೂಗಡ್ಡೆ ಜಾಸ್ತಿ ಹಾಕು. ಅದೇನೋ ಬೆಂಡೆಕಾಯಿ ಪಲ್ಯ ಮಾಡ್ತೀಯಲ್ಲ, ಅದನ್ನು ಮಾಡು. ಆಮೇಲೆ ಅದೇನೋ ಕಾರ್ನ್ ಹಾಕ್ಬಿಟ್ಟು ಅದೇನೋ ಕೆಟ್ಟದಾಗಿ ಈಗ ಕೋಸಂಬರಿ ಮಾಡ್ತೀಯಲ್ಲ, ಅದು ಮಾಡು. ಆಹಾ, ಹಿಂದಿನ ಸಲ ಮಾಡಿದಾಗ ಚೆನ್ನಾಗಿಲ್ಲ ಅಂದಿದ್ರಿ. ಈಗಲೂ ಚೆನ್ನಾಗಿಲ್ಲ, ಆದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಸರಿ, ಆಯ್ತು ತಾತ. ದತ್ತಣ್ಣ, ನನಗೆ ಅಪ್ಪಣೆ ಕೊಡು, ಗೋದಾವರಿ ಕಾಯ್ತಿರ್ತಾಳೆ. ಅಲ್ಲ ಕಣೋ ಶೇಷು, ಇಷ್ಟು ದಿವಸ ಊಟ ರೆಡಿ ಬನ್ನಿ ಅಂದರೆ ಊಟ ಕೇಳ್ತಿದ್ದೆ. ಈಗ ತುಂಬ ಇಂಪ್ರೂವ್ ಆಗಿಬಿಟ್ಟಿದ್ಯಾ ಕಣೋ. ಅಡುಗೆ ರೆಡಿ ಅಂತಂದ ತಕ್ಷಣನೇ ಊಟ ಕೇಳ್ತೀಯ. ಹಾಗೇನಿಲ್ಲ, ಅದು ಇದು ಏನೇನೋ ಶಾಪಿಂಗ್ ಮಾಡೋದಿದೆ. ಇರುತ್ತಪ್ಪ, ಶಾಪಿಂಗ್ ಇರುತ್ತೆ. ನೀವು ಹೊಡ್ಪ, ನೆಗದ ಬಿತ್ತು. ಹೋಗ. ಸರಿ, ಕುಡಿಯೋಕೆ ನೀರು ತಗೋಬಾ. ಸಂಧ್ಯಾ ಫೋನ್ ಮಾಡಿಲ್ಲ, ಚೆಕಪ್ ಎಲ್ಲ ಆಯ್ತಂತ? ಏನೋ ಗೊತ್ತಿಲ್ಲ ಸಮರ್, ನಾನು ಫೋನ್ ಮಾಡಲಿಲ್ಲ. ನನಗೂ ಮಾಡಲಿಲ್ವಲ್ಲ. ಸರಿ, ಒಂದ್ಸರಿ ನೀನೇ ಮಾಡಿ ವಿಚಾರಿಸು, ಎಲ್ಲ ಓಕೆನಾ ಅಂತ. ಹಾಂ. ಯಾಕಮ್ಮ ಈಗ ಕೇಳ್ಕೊಂಬರ್ತಿದ್ಯಾ? ಮಾಧವ್ ಸರ್ ಹತ್ರ ನಾನೇ ಪರ್ಮಿಷನ್ ಕೇಳ್ತಿದ್ದೆ, ಅದಕ್ಕೂ ಬಿಡ್ಲಿಲ್ಲ ನೀನು. ಸ್ವಲ್ಪ ನನ್ನ ಮಾತು ಕೇಳು ಪುಟ್ಟಿ, ನಿನಗೂ ಇಲ್ಲಿ ಮುಜುಗರ ಆಗತ್ತೆ ಅಲ್ವಾ? ಮುಜುಗರ ಎಂತದ್ದಮ್ಮ?
ನಿನ್ನ ಮನೆ ಅಂದಮೇಲೆ ನನಗೂ ಮನೆನೇ ತಾನೆ, ನನಗೇನು ಮುಜುಗರ ಇಲ್ಲ. ಅಲ್ಲ ಪುಟ್ಟಿ, ಆದರೂ ಹೋಗ್ಲಿ ಬಿಡಮ್ಮ. ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಆದಾಗ ಅಮ್ಮನ ಜೊತೆ ಇರಬೇಕು ಅಂತ ಆಸೆ ಇರುತ್ತೆ. ಯಾಕಂದ್ರೆ ಅಮ್ಮನಿಗಿಂತ ಚೆನ್ನಾಗಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗೆ ನಾನು ಆಸೆ ಪಟ್ಟೆ. ತಪ್ಪೇನಿದೆ? ನಿನ್ನ ಮನಸ್ಸು ನನಗೆ ಅರ್ಥ ಆಗತ್ತೆ ಪುಟ್ಟಿ. ಆದರೂ ಸಂಧ್ಯಾ ಎಲ್ಲಿದ್ಯಾ? ಚೆಕಪ್ ಎಲ್ಲ ಆಯ್ತಾ? ಇನ್ನು ಚೆಕಪ್ ಹೋಗಿಲ್ಲ ಸಿರಿ. ಹೌದಾ? ಯಾಕೇನಾಯ್ತು? ಏನಿಲ್ಲ, ನಾನು ಅಮ್ಮನ ಮನೆಗೆ ಬಂದಿದ್ದೆ. ಇಲ್ಲಿ ಹೊತ್ತೋಗಿದ್ದೆ ಗೊತ್ತಾಗ್ಲಿಲ್ಲ. ಸಿರಿ, ಒಂದು ಕೆಲಸ ಮಾಡ್ತೀಯಾ? ನನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಇಲ್ಲಿ ಕಳಿಸ್ಬಿಡ್ತೀಯಾ? ನಾನು ಇಲ್ಲೇ ಅಮ್ಮನ ಮನೆಯಲ್ಲ ಇರೋಣ ಅನ್ಕೊಂಡಿದ್ದೀನಿ. ಏನಾಯ್ತು ಬಾಸು? ಎಲ್ಲ ಓಕೆ ಇದೆಯಂತ? ಗೊತ್ತಿಲ್ಲ ಸಮರ್ಥ್, ಅವಳಿನ್ನೂ ಚೆಕಪ್ಪೇ ಮಾಡಿಸಿಲ್ಲ. ಅಮ್ಮನ ಮನೆಗೆ ಹೋಗಿದ್ದಾಳಂತೆ, ಅಲ್ಲೇ ಇದ್ದಾಳಂತೆ. ಏನ? ಅಲ್ಲಿಗೆ ಹೋಗಿದ್ದಾಳ? ಅಷ್ಟೇ ಅಲ್ಲ, ಅವಳು ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕಂತೆ. ಇನ್ಮೇಲೆ ಅಲ್ಲೇ ಇರ್ತೀನಿ ಅಂದ್ಲು. ಏನು ಹೇಳ್ತಿದ್ಯಾ ಬಾಸು? ಸಂಧ್ಯಾ ಹಾಗಂದ್ಲ? ತಲೆ ಕೆಟ್ಟಿದೆಯಂತ ಅವಳಿಗೆ. ಅವಳು ತುಳಸಿನೇ ಕರ್ಕೊಂಡು ಹೋಗ್ತೀನಿ ಅಂತಂದಾಗಲೇ ನನಗೆ ಡೌಟ್ ಇತ್ತು. ಏನ್ ಮಾಡೋದು ತಾತ ಈಗ? ಆ ಮನೇಲಿ ಏನೇನೋ ನಡೆದು ಈಗ ತಾನೇ ಮತ್ತೆ ತುಳಸಿ ಆ ಮನೆಗೆ ಹೋಗಿದ್ದಾಳೆ. ಇನ್ನೂ ಆ ಮನೇಲಿ ಸರಿಯಾಗಿ ಕಾಲು ಕೂಡ ಇಟ್ಟಿರೋಲ್ಲ. ಆಗಲೇ ಇವಳು ಬೇರೆ ಹೋಗಿದ್ದಾಳಲ್ಲ. ಏನಾಗಿದೆ ಸಂಧ್ಯಂಗೆ? ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ ಅಲ್ಲಿಗೆ ಹೋಗೋದು ಬೇಡ ಅಂತ. ಈಗ ಅಲ್ಲಿಗೆ ಹೋಗೋದಲ್ದೆ ಅಲ್ಲೇ ಇರ್ತೀನಿ ಅಂದ್ರೆ ಏನರ್ಥ? ನೆಗದೆ ಬಿತ್ತು. ನೀನು ಹೀಗೆ ಅರ್ಥ ಹುಡುಕ್ತಾ ಕೂತಿರ್ತೀಯೋ ಅಥವಾ ಹೋಗಿ ಅವಳನ್ನು ಕರ್ಕೊಂಡು ಬರ್ತೀಯೋ? ಏನ? ನಾನು ಆ ಮನೆಗೆ ಹೋಗ್ಬೇಕಾ? ಹೌದು. ಅವಳು ಅಲ್ಲೇ ಇದ್ರೆ ತುಳಸಿಗೆ ಸಮಸ್ಯೆ ಆಗತ್ತೆ. ಹೋಗಿ ಕರ್ಕೊಂಡು ಬಾ. ಹೋಗ್ತೀನಿ, ನಾನು ಅವಳನ್ನ ಕರ್ಕೊಂಡ್ಬರ್ತೀನಿ. ಅಮ್ಮಂಗೆ ತೊಂದರೆ ಆಗುತ್ತೆ ಅಂತಲ್ಲ, ನನ್ನ ತಂಗಿ ನನ್ನ ಜವಾಬ್ದಾರಿ. ಅವಳು ಯಾರ್ಯಾರ ಮನೇಲಿ ಇರೋದು ಬೇಕಾಗಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡ್ಬರ್ತೀನಿ. ಸಂಧ್ಯಾ, ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ಸಿರಿ ಹತ್ರ ಯಾಕೆ ಹಾಗೆ ಹೇಳ್ದೆ? ಅಮ್ಮ, ಈ ಟೈಮಲ್ಲಿ ನಾನು ಅರ್ಥ ಮಾಡ್ಕೊಳ್ಳೋದಲ್ಲ. ನನಗೆ ನಿನ್ನ ಜೊತೆ ಇರ್ಬೇಕಮ್ಮ, ಅದನ್ನ ನೀನು ಅರ್ಥ ಮಾಡ್ಕೋಬೇಕು. ನೋಡ್ಪುಟ್ಟಿ, ಇಲ್ಲಿ ತುಂಬ ಜನ ಇದ್ದಾರೆ. ಒಬ್ರೊಬ್ರು ಮನಸ್ಥಿತಿನೂ ಒಂದೊಂದು ಥರ ಇರುತ್ತೆ. ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಸಂಧ್ಯಾ, ಈ ರೀತಿ ನನ್ನ ನಿಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಡ. ಬಿಟ್ರೆ ಈ ಅಮ್ಮ ಈಗಲೇ ನನ್ನ ಕಳಿಸ್ಬಿಡ್ತಾಳೆ. ಹೇಗಾದರೂ ಮಾಡಿ ಇವತ್ತು ನಾನು ಇಲ್ಲೇ ಉಳ್ಕೋಬೇಕು. ಮುಂದಿಂದು ಆಮೇಲೆ ನೋಡ್ಕೊಳ್ಳೋಣ. ಹೋಗ್ಲಿ ಬಿಡು, ನೀನು ಈ ರೀತಿ ಕೈ ಮುಗಿತೀನಿ ಅಂತೆಲ್ಲ ಹೇಳಬೇಡ. ನಾನು ನಿನ್ನ ಮಾತು ಕೇಳ್ತೀನಿ. ಆದರೆ ಒಂದೇ ಒಂದು ಆಸೆ ನನಗೆ, ಅದನ್ನಾದರೂ ಈಡೇರಿಸ್ತೀಯಾ? ಹೇಳು ಪುಟ್ಟಿ. 1-2 ದಿನನಾದರೂ ನಾನು ಇಲ್ಲೇ ಇರ್ತೀನಿ. ಅದಕ್ಕೂ ಕಲ್ಲು ಹಾಕ್ಬೇಡ ಪ್ಲೀಸ್. ಡೆಲಿವರಿವರೆಗೂ ಇದೇ ನೆನಪಲ್ಲಿ ಇರ್ತೀನಿ, ಓಕೆನಾ? ಪ್ಲೀಸ್ ಅಮ್ಮ. ಒಂದು ನಿಮಿಷ ಇರು ಸಂಧ್ಯಾ, ನಾನು ಮಾಧವ್ ಅವ್ರ ಹತ್ರ ಕೇಳ್ಕೊಂಡು ಬರ್ತೀನಿ. ಆಯ್ತು, ನಡಿ ಹೋಗೋಣ. ನೀನು? ನಾನು ಬರ್ತೀನಿ, ಬಾ ಹೋಗೋಣ. ನಿಧಾನ ಪುಟ್ಟಿ, ಈ ಸಮಯದಲ್ಲಿ ಹೀಗೆಲ್ಲ ಓಡ್ಕೊಂಡು ಬರಬಾರ್ದು. ತುಳಸಿ ಮಗಳು ತುಳಸಿ ಥರ ಅಲ್ಲ ಅನ್ನೋದಂತೂ ಪಕ್ಕ.
ಸಾಮಾನ್ಯದವಳಲ್ಲ ಅಂತ ಅವತ್ತು ರಾಖಿ ಕಟ್ಟಕ್ಕೆ ಬಂದಾಗೆ ಅಂದ್ಕೊಂಡೆ. ಹುಷಾರಾಗಿರ್ಬೇಕು. ಚಿಕ್ಕಮ್ಮ, ಯಾಕೆ ಒಂಥರ ಇದ್ದೀರಾ? ಏನಿಲ್ಲ ಅವಿ, ಈಗ ಬಂದ್ಯಾ? ಆಫೀಸಲ್ಲಿ ತುಂಬ ಕೆಲಸ ಇತ್ತಾ? ಹಾಗೇನಿಲ್ಲ ಚಿಕ್ಕಮ್ಮ, ಆ್ಯಸ್ ಯೂಶುವಲ್. ನೀವ್ಯಾಕೆ ಚಿಕ್ಕಮ್ಮ ಏನು ಚಿಂತೆ ಮಾಡ್ತಿದ್ದೀರಾ ಅನ್ಸುತ್ತೆ? ಎನಿ ಪ್ರಾಬ್ಲಮ್? ನೀನು ಈಗ ತಾನೇ ಬಂದಿದೀಯಾ, ಫ್ರೆಶ್ ಆಗಿ ರೆಸ್ಟ್ ಮಾಡು. ನಾನು ಆಮೇಲೆ ಮಾತಾಡ್ತೀನಿ. ನನಗೆ ಸುಸ್ತು ಏನೂ ಆಗಿಲ್ಲ, ಹೇಳಿ ಚಿಕ್ಕಮ್ಮ. ಅದು ಅವಿ, ತುಳಸಿ ಅವ್ರ ಮಗಳನ್ನು ಮನೆಗೆ ಕರೆಸ್ಕೊಂಡಿದ್ದಾರೆ. ವಾಟ್? ಅವ್ರು ಕರೆಸ್ಕೊಂಡ್ರ? ಇವರೇ ಕರೆಸ್ಕೊಂಡ್ರ ಅಥವಾ ಅವಳೇ ಬಂದ್ಲ ಅಂತ ಗೊತ್ತಿಲ್ಲ. ಆದರೆ ಪೂರ್ಣಿನ ಹೀಗೆ ನೋಡಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಪೂರ್ಣಿಗೆ ಏನಾಯ್ತು? ತುಳಸಿ ಮಗಳು ಕ್ಯಾರಿಂಗ್ ಅಂತೆ. ಅದು ಅವಳು ಪೂರ್ಣಿ ಹತ್ರ ನಿನಗೆ ಹೀಗೆ ಯಾಕಾಯಿತು, ನೀನು ಕೇರ್ಫುಲ್ಲಾಗಿರ್ಬೇಕಲ್ಲ ಅಂತ ಹೇಳಿದಾಗ ಪೂರ್ಣಿಗೆ ಬೇಜಾರಾಗೋದು ಸಹಜ ಅಲ್ವಾ? ಮೊದಲೇ ಆ ವಿಷಯದಲ್ಲಿ ತುಂಬ ನೊಂದ್ಕೊಂಡಿದ್ದಾಳೆ ಪೂರ್ಣಿ. ಛೇ, ಯಾಕೆ ಇವರೆಲ್ಲ ಹೀಗಾಡ್ತಾರೆ? ಅವಿ, ಪೂರ್ಣಿ ಮುಖ ಬಾಡಿಸ್ಕೊಂಡಿದ್ರೆ ಈ ಮನೆ ಕಳೆನೇ ಇರಲ್ಲ ಕಣೋ. ನೀನು ಮೊದಲು ಹೋಗಿ ಅವಳಿಗೆ ಸಮಾಧಾನ ಮಾಡು. ಈ ಟೈಮಲ್ಲಿ ನಿನ್ನ ಅವಶ್ಯಕತೆ ಇದೆ. ಖಂಡಿತ ಚಿಕ್ಕಮ್ಮ, ಅದಕ್ಕೆ ಹೊರಟೆ. ಎಲ್ಲಿದ್ದಾಳು ಅವಳು? ಅದು ಭಾವ ಆಗಲೇ ಅವಳಿಗೆ ಸಮಾಧಾನ ಮಾಡ್ತಿದ್ರು. ಅವ್ರ ರೂಮಲ್ಲೇ ಇರ್ಬೋದೇನೋ.